ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ನಾನಿವತ್ತು ಬ್ರೆಡ್ ಆಮ್ಲೆಟ್ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 3 ಮೊಟ್ಟೆ ತೊಗೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಮೊಟ್ಟೆ ಬ್ಯಾಟರ್ಗೆ ಇವಾಗ ನಾವು ಸ್ವಲ್ಪ ಉಪ್ಪು, ಅಚ್ಚ ಪುಡಿ ಮತ್ತು ಪೆಪ್ಪರ್ ಪೌಡ್ರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಆರಿಗೆನೂ ಹಾಕ್ಕೊತಾ ಇದ್ದೀನಿ ನಾನು. ಇದು ಪಿಜ್ಜಾಗೆಲ್ಲ ಹಾಕ್ತಾರೆ, ಫ್ಲೇವರಿಗಷ್ಟೇ ಚೆನ್ನಾಗಿರುತ್ತೆ. ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ 4 ಪೀಸ್ ಬ್ರೆಡ್ ತೊಗೊಂಡಿದ್ದೀನಿ. 3 ಮೊಟ್ಟೆಗೆ 4 ಪೀಸ್ ಬ್ರೆಡ್ಡು ಸಾಕಾಗುತ್ತೆ, ಕರೆಕ್ಟಾಗುತ್ತೆ. ಇವಾಗ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನನ್ನ ಮಗನಿಗಿದು ಸಖತ್ ಇಷ್ಟ, ಬ್ರೆಡ್ ಆಮ್ಲೆಟು. ನಾವು ಯಾವಾಗಲೂ ಮಾಡ್ತಾಯಿರ್ತೀವಿ ಇದನ್ನು. ಸಿಂಪಲ್ಲಾಗಿರುತ್ತೆ ಮತ್ತು ಅವನಿಗೆ ಸ್ನ್ಯಾಕ್ಸ್ ಥರ ಚೆನ್ನಾಗಿರುತ್ತೆ. ಇವಾಗ ರೆಡಿಯಾಗಿದೆ ಇದು. ಬನ್ನಿ ಇವಾಗ ಹೆಂಚಿಟ್ಕೊಂಡು ಅದಕ್ಕೊಂದು ಸ್ಪೂನ್ ಬಟರ್ ಹಾಕ್ಕೊಳ್ಳೋಣ. ಬಟರ್ ಇಲ್ಲ ಅಂದರೆ ಆಯಿಲ್ ಬೇಕಾದ್ರೆ ಹಾಕ್ಕೊಬೋದು. ಇವಾಗ ಈ ಬ್ಯಾಟರಲ್ಲಿ ಒಂದೊಂದೇ ಪೀಸ್ ಬ್ರೆಡ್ನ ಅದ್ದಿ ಹಂಚ್ ಮೇಲೆ ಹಾಕ್ಕೊಳ್ಳೋಣ. ನಾನು ಇಲ್ಲಿ ಎಲ್ಲನೂ ಒಂದೇ ಸತಿ ಹಾಕ್ತಾಯಿದ್ದೀನಿ, ನೀವು ಒಂದೊಂದೇ ಬೇಕಂದ್ರೂ ಹಾಕ್ಕೋಬೋದು. ನೀಟಾಗಿ 2 ಕಡೆ ಬೇಯಿಸ್ಕೊಬೇಕು. ಇದನ್ನು ಮಯೋನೈಸ್ ಜೊತೆ ತಿಂದರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಹಂಗೇನೂ ತಿನ್ಬೋದು. ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಇದ್ರ ಲಾಸ್ಟಲ್ಲಿ ಮಿಕ್ಕಿರೋದು ಬ್ಯಾಟರೆಲ್ಲ, ಈರುಳ್ಳಿ ಎಲ್ಲ ಹಂಗೆ ಲಾಸ್ಟಲ್ಲಿ ಉಳ್ಕೊಂಡಿರುತ್ತೆ. ಅದನ್ನೆಲ್ಲ ಈ ಬ್ರೆಡ್ಗಳ ಮೇಲೆ ಹಾಕ್ಬಿಟ್ಟು ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಅದ್ರ ಮೇಲೆ ಸರಿಯಾಗಿ ಇದಾಗುತ್ತೆ. ಚೆನ್ನಾಗಿ 2 ಕಡೆ ಬೇಯಿಸ್ಕೊಬೇಕು. ಚೆನ್ನಾಗಿ ಬೆಂದಿದೆ 2 ಕಡೆ. ಇದಾಗಿದೆ. ಇವಾಗ ಸ್ಟವ್ ಆಫ್ ಮಾಡಿ ಒಂದು ಪ್ಲೇಟಿಗೆ ಎತ್ಕೊಳ್ಳೋಣ. ಮಯೋನೈಸ್ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಪ್ಲೀಸ್ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.